ಇನ್ನು ಕನ್ನಡತಿ ಸೀರಿಯಲ್ನ ಖ್ಯಾತ ನಾಯಕಿ ನಟಿ ಏನಿಲ್ಲ ಅಂತಲೇ ಹೇಳ್ಬೋದು. ನಿಜಕ್ಕೂ ಇದೊಂದು ಆಗತ್ತಂಥ ಸುದ್ದಿ ಮತ್ತು ನೋವಿನ ಸುದ್ದಿ ಆಗಲಿ ಏನಾಯ್ತು ಅವ್ರಿಗೆ ಸಂಪೂರ್ಣ ಮಾಹಿತಿ ನಾನು ಕೊಡ್ತೀನಿ. ಅದಕ್ಕೂ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಕನ್ನಡತಿ ಸೀರಿಯಲ್ನಲ್ಲಿ ಅವ್ರದ್ದೇ ಆದಂಥ ಛಾಪನ್ನು ಕೂಡ ಮೂಡಿಸಿ ಹೆಸರು ಕೂಡ ಮಾಡಿದಂಥ ಅದ್ಭುತವಾದಂಥ ನಟಿ ಅಂತಲೂ ಕೂಡ ನಾನು ಹೇಳ್ಬೋದು. ಇನ್ನು ಕನ್ನಡತಿಯಲ್ಲಿ ಅತಿ ದೊಡ್ಡ ಹೆಸರು ಕೂಡ ಮಾಡಿರುವಂಥ ಅತಿ ದೊಡ್ಡ ಕಲಾವಿದೆ ಅಂತಲೂ ಸಹ ಇವ್ರನ್ನ ಹೇಳ್ಬೋದು, ರಂಜಿನಿ ರಾಘವನ್ ಅವ್ರನ್ನ. ಏನೋ ಕನ್ನಡತಿ ಸೀರಿಯಲ್ನಲ್ಲಿ ಎಷ್ಟು ಅದ್ಭುತವಾಗಿ ಮೂಡಿ ಬಂತು. ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಬಂದಂಥ ಸೀರಿಯಲ್ ಕೂಡ ಇದಾಗಿತ್ತು. ಇದೆಲ್ಲ ಆದ ನಂತರ ಈ ಸೀರಿಯಲ್ನಲ್ಲಿ ಕನ್ನಡ ಮೇಲೆ ಇದ್ದಂಥ ಭಾಷೆ ಹಿಡಿತ, ಕನ್ನಡದ ಮೇಲೆ ಇದ್ದ ಪ್ರೀತಿ ಇವೆಲ್ಲ ನೋಡಿ ಸಾಕಷ್ಟು ಖುಷಿ ಕೂಡ ಆಗಿತ್ತು. ಇನ್ನು ಈ ಸೀರಿಯಲ್ ಮುಗಿದ ನಂತರ ಬೇರೆ ಒಂದು ಸೀರಿಯಲ್ ಅವರು ಕಾಣಿಸ್ಕೊಳ್ತಾರೆ. ಭುವನೇಶ್ವರಿ ಪಾತ್ರದಲ್ಲಿ ಮಾಡಿದಂಥ ಸಾಕಷ್ಟು ಎಲ್ಲರ ಮನೆ ಮಾತಾಗಿದ್ದಂಥ ಮನೆ ಮಗಳಾಗಿ ಇದ್ದರು. ಏನು ಎಲ್ಲರೂ ಕಾಣಿಸ್ಕೊಳ್ತಾರೆ ಹಾಗೆ ಹೀಗೆ ಅಂತ ಅಂದ್ಕೊಂಡಿದ್ರು. ಆದರೆ ಸದ್ಯ ಯಾವ ಸೀರಿಯಲ್ನಲ್ಲೂ ಕೂಡ ಅಲ್ಲಿಂದ ಅವ್ರು ಕಾಣಿಸ್ಕೊಳ್ಳಿ. ಒಂದು ಸಿನಿಮಾ ಕೂಡ ಮಾಡಿದ್ರು, ಸಿನಿಮಾ ಕೂಡ ಫ್ಲಾಪ್ ಆಗಿ ಹೋಯಿತು. ಮತ್ತು ಸೀರಿಯಲ್ನಾರ ಅವ್ರು ವಾಪಸ್ ಬರ್ತಾರೆ ಅಂತ ಅಂದುಕೊಂಡೆ. ಅವ್ರ ಮದುವೆನೂ ಫಿಕ್ಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅವರು ಸದ್ಯದಲ್ಲಿ ಎಂಗೇಜ್ಮೆಂಟ್ ಕೂಡ ಇದೆಯಂತ. ಇದೇ ಕಾರಣಕ್ಕಾಗಿ ಚಿತ್ರರಂಗದಿಂದ ಸೀರಿಯಲ್ಗೆ ಸಂಪೂರ್ಣ ದೂರವಾಗಿ ರಂಜಿನಿ ಅಥವಾ ಭುವನೇಶ್ವರ್ ನಿಲ್ಲಿಲ್ಲ ಅಂತ